ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ವಂದನೆಗಳು. ಈ ದಿನ ಬೈಬಲ್ ಪರಿಚಯದಲ್ಲಿ ನಾವು ವಿಶೇಷವಾಗಿ ಅರಣ್ಯಕಾಂಡ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಅರಣ್ಯಕಾಂಡವನ್ನು ಮೋಶೆ ಬರೆದಂಥ ಒಂದು 4ನೇ ಒಂದು ಗ್ರಂಥವಾಗಿದೆ. ಮೋಶೆ ಟೋಟಲ್ ಆಗಿ 5 ಗ್ರಂಥಗಳನ್ನು ಬರೆದಿದ್ದಾರೆ. ಅದಕ್ಕೆ ಧರ್ಮಶಾಸ್ತ್ರ ಎಂದು ಕರೆಯಲ್ಪಡ್ತದೆ. ಆ ಒಂದು ವಾಕ್ಯದ ವಿವರಣೆಗಳನ್ನು ಪರಿಚಯಗಳನ್ನು ನಾವು ಮಾಡಿಕೊಳ್ಳೋಣ. ಅರಣ್ಯಕಾಂಡ ಬರೆದಿದ್ದು ಮೋಶೆ ಆಗಿದ್ದಾನೆ. ವಿಮೋಚನಕಾಂಡ 24:4ನೇ ವಚನದಲ್ಲಿ, ಅರಣ್ಯಕಾಂಡ 33:2ನೇ ವಚನಗಳಲ್ಲಿ ಆಧಾರವಾಗಿ ನಾವು ನೋಡಬಹುದು. ಮತ್ತು ಅದೇ ರೀತಿಯಲ್ಲಿ ಸುಮಾರು ಕ್ರಿಸ್ತಪೂರ್ವ 1446ರಿಂದ 1645 ಮಧ್ಯದಲ್ಲಿ ಇದನ್ನು ಬರೆದಿರಬಹುದು ಅಂತೇಳಿ ಪಂಡಿತರು ನಂಬುತ್ತಾರೆ. 40 ವರ್ಷ ಇಸ್ರಾಯೇಲರು ಅರಣ್ಯದಲ್ಲಿರುವಾಗ ಈ ಒಂದು ವಾಕ್ಯಗಳನ್ನು ಮತ್ತು ಈ ಒಂದು ಗ್ರಂಥವನ್ನು ಬರೆದಿದ್ದಾನೆ ಅಂತೇಳಿ ಅನೇಕ ಪಂಡಿತರು ನಂಬುತ್ತಾ ಇದ್ದಾರೆ ಮತ್ತು ನಿಖರವಾಗಿ ತಿಳಿದು ಬಂದಿರುವುದಿಲ್ಲ. ಅರಣ್ಯಕಾಂಡದಲ್ಲಿ 36 ಅಧ್ಯಾಯಗಳಿವೆ. ಬರೆದ ಸ್ಥಳ ಯೆರಿಕೋವಿನ ಬಳಿ ಮೋವಾಬಿನ ಬಯಲು ಅಂತೇಳಿ ನೀವು ತಿಳಿದುಕೊಳ್ಳಬೇಕೆಂಬುದಾಗಿ ನಾನು ಪರಿಚಯಿಸ್ತಾ ಇದ್ದೇನೆ. ಗ್ರಂಥಕರ್ತನು ಮತ್ತು ಇಸ್ರಾಯೇಲರ ಸಂಖ್ಯೆಯನ್ನು ಮತ್ತು ಗೋತ್ರಗಳ ಪ್ರಕಾರವಾಗಿಯೂ ಸೈನ್ಯಗಳ ಪ್ರಕಾರವಾಗಿಯೂ ಜನಗಣತಿ ಮಾಡಿದ್ದರಿಂದ ಸಂಖ್ಯಾಕಾಂಡ ಎಂಬ ಹೆಸರು ಸೂಕ್ತವಾಗಿದ್ದರೂ ಮೂಲ ಇಬ್ರಿಯ ಗ್ರಂಥದಲ್ಲಿ ಮತ್ತು ಇನ್ನೊಂದು ಹೆಸರಿನ ಮೂಲಕ ಕೂಡ ಕರೆದಿರುತ್ತಾರೆ. ಈ ಅರಣ್ಯಕಾಂಡದಲ್ಲಿ 36 ಅಧ್ಯಾಯಗಳು ಶ್ರೇಷ್ಠಕರವಾಗಿ ಮತ್ತು ಜನಗಣತಿಯ ಬಗ್ಗೆ ಬರೆಯಲ್ಪಟ್ಟಿದೆ ಅನ್ನೋದನ್ನು ಕೂಡ ಮರಿಬೇಡ್ರಿ. ಮತ್ತು ವಿಶೇಷವಾಗಿ ಇಸ್ರಾಯೇಲರ ಸಂಖ್ಯೆಗಳನ್ನು ಕೂಡ ಇದರಲ್ಲಿ ವಿವರಣೆ ಕೊಟ್ಟಿದ್ದಾರೆ ಹೆಚ್ಚಾಗಿ. ಮತ್ತು ಶಿರೋನಾಮವು ಬೆಮಿಬ್ಬರ್ ಅಂತ ಎಂದಿರುವುದರಿಂದ ಮರುಭೂಮಿ ಕಾಂಡ ಎಂದು ಕೂಡ ಇದಕ್ಕೆ ಹೆಸರು ಇದೆ. ಸರಿಬೀಳುತ್ತದಂತೇಳಿ ಕೂಡ ಅಂದುಕೊಂಡಿದ್ದರು ಮೊದಲು ಆರಂಭದಲ್ಲಿ. ಆಮೇಲೆ ಕಾದೇಶಿನ ಅರಣ್ಯದಲ್ಲಿ ಇಸ್ರಾಯೇಲರು ಅಲೆದಾಡುತ್ತಿರುವುದನ್ನು ಮುಂದಿಟ್ಟುಕೊಂಡು ಅರಣ್ಯಕಾಂಡ ಎಂದು ಕರೆಯಲಾಗಿದೆ. ಅರಣ್ಯಕಾಂಡ ಅಂತೇಳಿ ಹೆಸರು ಬರೋದಕ್ಕೆ ಕಾರಣ, ಕಾದೇಶಿನ ಅರಣ್ಯದಲ್ಲಿ 40 ವರ್ಷಗಳ ಕಾಲ ಅವರು ಅಲೆದಾಡಿದರು, ಅದಕ್ಕೆ ಅರಣ್ಯಕಾಂಡ ಅಂತ ಕರೆದರು. ಅದಕ್ಕಿಂತ ಮುಂಚೆ ಇಬ್ರಿಯದಲ್ಲಿ ಬೆಮಿಬ್ಬರ್ ಅಂತೇಳಿ ಕರಿಬೇಕಂತೇಳಿ ಈ ಗ್ರಂಥಕ್ಕೆ ಹೆಸರಿಡಬೇಕಂತೇಳಿ ಮೋಶೆ ಕೂಡ ಅಂದುಕೊಂಡಿದ್ದನು. ಆದರೆ ಕಾರಣಾಂತರಗಳಿಂದ ಬೆಮಿಬ್ಬರ್ ಅಂತೇ ಆಗಲಿ ಸಂಖ್ಯಾಕಾಂಡ ಅಂತೇಳಿ ಹೆಸರಿಡಲಿಲ್ಲ. ಕೊನೆಯದಾಗಿ ಅರಣ್ಯಕಾಂಡ ಅಂತೇಳಿ ಹೆಸರನ್ನು ನೇಮಿಸಿದರು. ಎಲ್ಲಿ ನಡೆದಂಥ ಘಟನೆಗಳು ಅಂದರೆ ಸಿನಾಯಿ ಪರ್ವತ, ಪರಾನ್ ಅರಣ್ಯ, ಮೋವಾಬಿನ ಸಮತಟ್ಟು ಮತ್ತು ನೈಲ್ ನದಿಯ ಯೋರ್ದಾನ್ ನದಿಯ ಬಳಿಯಲ್ಲಿ ಬಳಿಯಲ್ಲಿ ನಡೆದಿದೆ ಅಂತೇಳಿ ಈ ಒಂದು ಗ್ರಂಥದಲ್ಲಿ ನಾವು ತಿಳ್ಕೊಳ್ಬೋದು. 1ನೇ ಅಧ್ಯಾಯದಿಂದ ಮತ್ತು 10ನೇ ಅಧ್ಯಾಯದವರೆಗೂ ನಾವು ನೋಡುವುದಾದರೆ ಸಿನಾಯಿ ಪರ್ವತ, ಇಸ್ರಾಯೇಲರ ಜನಗಣತಿ, ಗಂಡಸರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಅನೇಕ ವಿಷಯಗಳು ಇಲ್ಲಿ ನಾವು ನೋಡಬಹುದು. ಮತ್ತು ಗೋತ್ರಗಳ ಕ್ರಮಬದ್ಧೀಕರಣ ಕೂಡ ಈ ಒಂದು ವಿಷಯಗಳನ್ನು ನಾವು ಈ 1ನೇ ಅಧ್ಯಾಯದಿಂದ 10 ಅಧ್ಯಾಯಗಳವರೆಗೆ ನಾವು ನೋಡಬಹುದು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಸೀನಾಯಿ ಪರ್ವತದ ಮಧ್ಯದಲ್ಲಿ ಅನೇಕ ಅದ್ಭುತ ಸೂಚಕ ಕಾರ್ಯಗಳು ಆ ಪರ್ವತದ ಮಧ್ಯದಲ್ಲಿ ನಡೆಯಿತು. ಜನಗಣತಿ ಕೂಡ ಅಲ್ಲೇ ಆ ಪ್ರಾಂತದ ಮಧ್ಯದಲ್ಲೇ ನಡೆದಿದೆ ಅಂತೇಳಿ ಅನೇಕರು ಹೇಳ್ತಾ ಇರ್ತಾರೆ. ಲೇವಿಯರ ಸೇವೆ, ಪಸ್ಕಾ ಹಬ್ಬ ಮತ್ತು ದೇವರ ಮಹಿಮೆ, ಮೋಡದ ಮಾರ್ಗದರ್ಶನಗಳನ್ನು ನೋಡಿದರು. 10ನೇ ಅಧ್ಯಾಯದವರೆಗೂ ನಾವು ನೋಡೋದಾದರೆ 11ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೆ ಅಸಮಾಧಾನ ಮತ್ತು ಅವಿಶ್ವಾಸವು ಬಹಳವಾಗಿ ಇತ್ತು ಅಂತೇಳಿ ಬರೆಯಲ್ಪಟ್ಟಿದೆ. ಜನರ ದೂರುಗಳನ್ನು ಹೇಳುವಂಥದ್ದಿತ್ತು ದೇವರಿಗೆ ಮತ್ತು ಮಾಂಸ ಕೊಟ್ಟಂಥ ದೇವರು ಅಂತೇಳಿ ಕೂಡ ಈ ಒಂದು 11ರಿಂದ 14 ಅಧ್ಯಾಯಗಳಲ್ಲಿ ನೀವು ನೋಡ್ಬೋದು. ಮತ್ತು 12 ಗುಪ್ತಚರರನ್ನು ಮತ್ತು ರಹಸ್ಯವಾಗಿ ಕಾನಾನಿಗೆ ಕಳಿಸಿದ್ದನ್ನು ನಾವು ನೋಡುತ್ತೇವೆ. 10 ಜನರು ನಕಾರಾತ್ಮಕವಾಗಿ ವರದಿಗಳನ್ನು ಮತ್ತೆ ಹಿಂತಿರುಗಿ ಬಂದು ಇಸ್ರಾಯೇಲರ ನಾಯಕತ್ವಕ್ಕೆ ಹೇಳಿದ್ದನ್ನು ನಾವು ನೋಡುತ್ತೇವೆ. ಮತ್ತು ಜನರ ಅವಿಶ್ವಾಸ ಮತ್ತು 40 ವರ್ಷಗಳ ಅರಣ್ಯದಲ್ಲಿಯೇ ಅವರು ದಂಡನೆಗೆ ಒಳಗಾಗಿ ಅಲ್ಲೇ ತಿರುಗಾಡ್ತಾ ಇದ್ದರು. ಕಾನಾನು ದೇಶವನ್ನು ನೋಡ್ತಾ ಇದ್ದರು ಕೂಡ ಮುಂದಕ್ಕೆ ಹೋಗಲಾರದೇ ಇದ್ದರು. 15ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗೆ ನೀವು ನೋಡುವುದಾದರೆ ವಿಧಿಗಳು ಮತ್ತು ಘಟನೆಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಹೋಮ, ಅರ್ಪಣೆ ವಿಧಿಗಳು ಮತ್ತು ಕೋರಹನ ಬಂಡಾಯ ಮತ್ತು ಆರೋನನ ದೊಣ್ಣೆಯ ಕೋಲು ಚಿಗುರಿತು ಮತ್ತು ಮೋಶೆ ಬಂಡೆಯಿಂದ ನೀರು ಹೊರ ತೆಗೆದಿದ್ದು ಮತ್ತು ಅವನ ತಪ್ಪಿನಿಂದ ಕಾನಾನು ದೇಶವನ್ನು ಅವನು ಪ್ರವೇಶ ಮಾಡಲಾರದೆ ನಿಷೇಧಿಸಲ್ಪಟ್ಟನು ಮೋಶೆ. ಮತ್ತು ಇಲ್ಲಿ ವಿಶೇಷವಾಗಿ 15ರಿಂದ 20 ಅಧ್ಯಾಯಗಳಲ್ಲಿ ಅರೋನನ ಕೋಲು ಚಿಗುರಿದ್ದನ್ನು ನಾವು ನೋಡ್ಬೋದು. ಕೊರಾಹನು ಬಂಡಾಯ ಎದ್ದಿದ್ದನ್ನು ನೋಡ್ಬೋದು. ಎಲ್ಲದಕ್ಕಿಂತ ಮಿಗಿಲಾಗಿ ಕಾನಾನು ದೇಶವನ್ನು ಸೇರಲಾರದೆ ಮೋಶೆ ಸಿಟ್ಟುಗೊಂಡಿದ್ದನ್ನು ಕೂಡ ಈ ಒಂದು 15-20 ಅಧ್ಯಾಯಗಳವರೆಗೆ ನೋಡ್ಬೋದು. 21ನೇ ಅಧ್ಯಾಯ 25ನೇ ಅಧ್ಯಾಯದವರೆಗೂ ವಿಜಯಗಳು ಮತ್ತು ಬಿಲಾಮನ ಕಥೆಯನ್ನು ನಾವು ನೋಡಬಹುದು. ಅಗ್ನಿ ಸರ್ಪಗಳ ಕಾಟ, ಕಂಚಿನ ಸರ್ಪ ಮತ್ತು ತಾಮ್ರದ ಸರ್ಪದ ಬಗ್ಗೆ ನೋಡಬಹುದು. ಮತ್ತು ಸಿಯನು ಮತ್ತು ಒಗ ಮೇಲೆ ಜಯವನ್ನು ಕೂಡ ನೋಡಬಹುದು. ಬಿಳಾಮನ ಕತ್ತೆ ಮಾತನಾಡಿದ್ದನ್ನು ಕೂಡ ನೋಡಬಹುದು. ಇಸ್ರಾಯೇಲರ ಪಾಪ ಮತ್ತು ಪ್ಲೇಗ್ ವ್ಯಾಧಿಯು ಬಂದಂಥದ್ದು ಈ 21ನೇ ಅಧ್ಯಾಯದಿಂದ 25ನೇ ಅಧ್ಯಾಯದ ಒಳಗಡೆ ಇವೆಲ್ಲ ಘಟನೆಗಳ ಬಗ್ಗೆ ಆ ಒಂದು ಅಧ್ಯಾಯ ವಚನಗಳಲ್ಲಿ ಬರೆಯಲ್ಪಟ್ಟಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕೆಂಬುದಾಗಿ ಬಯಸ್ತೇನೆ.
26ನೇ ಅಧ್ಯಾಯದಿಂದ 36ನೇ ಅಧ್ಯಾಯದವರೆಗೆ ಹೊಸ ಸಂತತಿಯವರು 2ನೇ ಜನಗಣತಿಯು ಮತ್ತು ಯೆಹೋಶುವನ ನಾಯಕರಾಗಿ ಆಯ್ಕೆಯಾಗಿರುವಂಥದ್ದನ್ನು ಕೂಡ ಇಲ್ಲಿ ನೋಡಬಹುದು. ಮತ್ತು ಬಲಿ ಮತ್ತು ಹಬ್ಬಗಳ ವಿಧಿಗಳು, ರೂಬೇನ್, ಗಾದ್, ಅರ್ಧ ಮನಸ್ಸೆ ಗೋತ್ರದವರಿಗೆ ವಿಭಾಗ ಮಾಡಿಕೊಟ್ಟಂಥದ್ದನ್ನು, ಆಸ್ತಿ ಮತ್ತು ಪರಂಪರೆ ನಿಯಮಗಳನ್ನು, ಅಪನಂಬಿಕೆ ಮತ್ತು ಕಾನೂನುಗಳನ್ನು ಇದ್ರ ಒಳಗಡೆ ನಾವು ನೋಡಬಹುದಾಗಿದೆ. ಮತ್ತು ಇನ್ನು ಅನೇಕ ವಿಷಯಗಳು ಕೂಡ ಈ 36 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿದೆ. ಮೊದಲ ಜನಗಣತಿ, 2ನೇ ಜನಗಣತಿ ಭಾಳ ಪ್ರಾಮುಖ್ಯವಾದದ್ದಾಗಿದೆ. ಮೋಶೆ ನಾಯಕತ್ವ ಆದ ಮೇಲೆ ಯೆಹೋಶುವನ ನಾಯಕತ್ವದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಅರಣ್ಯಕಾಂಡ ಶ್ರೇಷ್ಠಕರವಾದಂಥ ಗ್ರಂಥವಾಗಿದೆ. ಇದರಲ್ಲಿ ಕೆಲವೊಂದು ಅಕ್ಷರಗಳು ತಪ್ಪಾಗಿ ಬರೆಯಲ್ಪಟ್ಟಿದೆ, ದಯವಿಟ್ಟು ಕ್ಷಮಿಸಿ ಎಂಬುದಾಗಿ ಕೂಡ ನಾವು ಬೇಡಿಕೊಳ್ಳುತ್ತೇವೆ. ಇನ್ನು ಏನಾದರೂ ಚರಿತ್ರೆ ಇಷ್ಟವಾಗಿರುವುದಾದರೆ ಮತ್ತು ಈ ಒಂದು ಪರಿಚಯ ಇಷ್ಟವಾಗಿರುವುದಾದರೆ ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಕೆಲವೊಂದು ಅಕ್ಷರಗಳು ಬರೆಯುವಾಗ ತಪ್ಪಾಗಿರುವುದನ್ನು ನೀವು ಅರ್ಥ ಮಾಡಿಕೊಂಡು ಬೈಬಲನ್ನು ಮುಂದೆ ಇಟ್ಟುಕೊಂಡು ನೀವು ಬರೆದುಕೊಂಡು ಓದಿದರೆ ಇನ್ನೂ ದೇವರು ಆಶೀರ್ವಾದಗಳನ್ನು ಮಾಡ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.